ಎಲ್ಲ ಅಂದ್ರಲ್ಲ ಅವ್ರ ಮನೆ ಎಲ್ಲಿ ಅಂತ ಹೇಳಿ ಕೇಳೋದಿಲ್ಲ, ಫೋನ್ ಮಾಡು. ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ಇಳಿತಿದ್ದಂಗೆ ಇತ್ಲಾಗೆ ಬಲ್ಗಡಿಗೆ ಬರ್ರಿ, ಬಲ್ಗಡಿಗೆ ಬಂದು ಇತ್ಲಾಗ ಹಿಂಗೆ ತಿರುಗಿ ನೋಡ್ಕಿದ್ರೆ ಹಸ್ರು ಕಲರ್ ಏನೋ ಪೇಂಟ್ ಹೊಡೆದಿರೋ ಅಂಥ ಮನೆ ಐತಿ. ಹಿಂಗೆ ಬಲ್ಗಡಿಗೆ ತಿರ್ಕೊಂಡು ಬರ್ರಿ ಒಂದಿಟ್ಟು ಅಂತ ಹೇಳಿ ಹೇಳ್ತಪ್ಪ. ಬಲ್ಗಡಿಗೆ ತಿರ್ಕೊಂಡು ಹೋಗ್ಬೇಕಂತ ಹಿಂಗೆ. ತೋಗ ನಡಿ ಅದೆಲ್ಲ ಇಲ್ಲ ಅಲ್ಲಿ ತಡಿಯಲ್ಲ ಅಕ್ಕ ಯಾರು ಗೊತ್ತೈತಿಲ್ಲ ಅಂದ್ರೆ ಕೇಳೋಣದೇನು ರೈತಮ್ಮರ ಮನೆ ಯಾವುದು ಕೇಳೋಣ ತಡಿ. ಈಗ ಗೊತ್ತಿಲ್ಲ, ನಾವೇನೆಂದು ಬಂದಿಲ್ಲ ಏನಿಲ್ಲ ಈ ಊರಿಗೆ, ಇವತ್ತು ಬಂದಿದ್ದೀವಿ ಅಪರೂಪಕ್ಕೆ. ಅದಕ್ಕೆ ತಡಿ ಕೇಳೋಣದೇಲಿ. ರೀತಮ್ಮ ಅವರ ಗಂಡನ ಹೆಸರಿನಲ್ಲಿ ಬಂಟಪ್ಪಲ್ಲೇ. ಅಕ್ಕ ಬಾರ ಇಲ್ಲಿ. ಏನಕ್ಕ ಯಾವ್ರಾರು? ಜಾಲೆನಳ್ಳಿಯರು ಇಲ್ಲೇನೆ. ಇಲ್ಲಿ ನಾವು ರೈತಮ್ಮರ ಮನೆ ಬಂದಿದ್ದೀವಿ. ರೈತಮ್ಮರ ಮನೆ ಎಲ್ಲಿರೋದು? ಬಂಟಪ್ಪ ರೈತಮ್ಮ ಪ್ರದೀಪ್ ಅವ್ರ ಮಗನ ಹೆಸರು. ಎಲ್ಲಮ್ಮ ಇರೋದು ರೀತರ ಮನೆ ಬಂದಿದ್ರ? ನೀವು ಯಾರಕ್ಕ? ಯಾಕೆ ಬಂದಿದ್ದೀರಾ? ಏನಿಲ್ಲ, ನಾವು ಸುಮ್ಮನೆ ಬಂದಿದ್ದೀವಿ, ಈಗಲೇ ನೋಡ್ಕೊಂಡು ಹೋಗ್ಬೇಕಾಯ್ತು, ಸ್ವಲ್ಪ ಏನೋ ಕೆಲಸ ಇತ್ತು ಅದಕ್ಕೆ ಬಂದಿದ್ದೀವಿ ಕಣಕ್ಕ. ಅದೇ ನಾವು ನನ್ನ ಮಗಳನ್ನ ಕೊಡಕ್ಕಂತ ಹೇಳಿ ಬಂದಿದ್ದೀವಿ. ಅವ್ರು ನಮ್ಮ ಮನೆಗೆ ಬಂದಿದ್ರೆ ಹೆಂಗೆ, ಅದಕ್ಕೆ ನಾವು ಒಂದು ಪಟ್ಟು ನೋಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಹೌದಾ? ಆಗ ಅಲ್ಲಿ ಈಗ ಹಿಂಗೆ ಹೋದ್ರಿ, ಆಗ ಅಲ್ಲಿ ಒಂದು ಹಸ್ರು ಕಲರ್, ಅದು ಹಸ್ರು ಕಲರ್ ಅಂತ ಬಣ್ಣ ಬೆಳೆದೈತಾಗ ಅಲ್ಲಿ ಐತೆ ನೋಡಾಗ 3ನೇ ಮನೆ ಕಾಣ್ತೈತೇನಕ್ಕ ಅಲ್ಲಿ? ಓ ಅದಾ? ಅದೇ ಆಗ ಅಲ್ಲಿ 3ನೇ ಮನೆ. ಹಿಂಗೆ ಬಲ್ಗಡಿಕೆ ಇಲ್ಲೇ ಹೋದ್ರೆ ಆಗ ಅಲ್ಲಿ 3ನೇ ಮನೆ ಐತಲ್ಲ, ಆಗ ಅದೇ ಕಾಣ್ತೈತೆ ನೋಡಿ ಇಲ್ಲಿ. ಆ ಮನೆ ನೀನು ಒಂದಿಟ್ಟು ಆತ ತೋರಿಸು, ಯಾವ್ದು ತಿರ್ಗೊಟ್ಟು ಗೊತ್ತಾಗಲ್ಲ ಯಾರ ಮನೆಗನ ಹೋಗಿ. ಬರ್ರಾಕತ್ತ ತೋರಿಸ್ತೀನಿ, ಇನ್ನೇನು ಮಾಡೋಣ. ನೋಡಿಲ್ವಲ್ಲ ಅದಕ್ಕಾಗಿನ. ಈಗ ಯಾಕ ಇದೆ ನೋಡು ರೀತಮ್ಮರ ಮನೆ. ಸರಿ ಆಯ್ತು ಹೇಳಿ ಬಿಡಮ್ಮ, ಹೋಗ್ತೀವಿ ತೋರಿಸಿದ್ಯಲ್ಲ ಬಿಡು. ಹೆಂಗ ತೋರಿಸ್ತತ್ತ ಮನೆ ಸುಮಾರು ಐತಪ್ಪ. ಇದ್ಯಾಕಿಂತ ಮನೆಯಾಗ ಇದಾರೆ ಇವರು? ಅದೇನಮ್ಮ ಮಣ್ಣು ನೋಡಿ ಸುಳ್ಳು ಹೇಳವ್ರೇನ? ಅದಕ್ಕೆ ಒಂದು ಮಣ್ಣು ನೋಡಿ ಹಂಗೈತೆ ಅಂತ. ಮನೆ ಹಿಂಗೈತಲ್ಲ ಅದಕ್ಕೆ ಏನೇನು ಸುಳ್ಳು ಹೇಳೋಣ. ಹೇಳ್ರಿ ತತ್ತು ಒಟ್ಟು ಯಾಕೆ ನಾನು ಯಾಕೆ ಹೇಳಕ್ಕೆ ಹೋಗಲ್ಲ, ಅಯ್ಯೋ ಭಾಗ್ಯ ಕೈ ಹೇಳಿದ್ಲು ಅಂತ ಹೇಳೋಣ. ಒಟ್ಟು ಯಾಕೆ ಬೇಕು? ಅದಕ್ಕೆ ನಾವು ಯಾಕೆ ಹೇಳಕ್ಕೆ ಹೋಗಲ್ಲ ನಾನು. ಮನೆಯಲ್ಲಿ ಯಾಕ ನಮ್ಮ ಮಣ್ಣು ನೋಡಿ ಹೆಂಗೈತಿ ಹೇಳತ್ತ. ಇಲ್ಲ ಯಾಕೆ ಹೋಗ್ಬೇಕಾರೆ ಯಾರನ್ನ ಕೇಳ್ಕೊಂಡು ಹೋಗೋಣ, ಏನು ಎತ್ತ ಹುಡುಗಿ ಹೆಂಗೆ ರಮ್ಮ ಎಲ್ಲ ಮನೆಗಳವ್ರು ಹೆಂಗೆ ಅಂತೆಲ್ಲ ವಿಚಾರಿಸ್ಕೊಂಡು ಹೋಗೋಣ. ವಿಚಾರಿಸ್ಕೊಂಡು ಹೋಗೋಣ ಹೇಳು. ವಿಚಾರಿಸ್ಕೊಂಡು ಹೋಗ್ಬೇಕಾದೆಲ್ಲ ನೋಡ್ಕೊಂಡು. ಪ್ರೀತಮ್ಮ ಪ್ರೀತಮ್ಮ, ಓ ಅಕ್ಕ ಬರ್ರಿ, ಯಾವಾಗ ಬಂದ್ರಿ? ಬರ್ರಿ ಅಕ್ಕ ಕೂತ್ಕೊಡ್ರಿ. ಇವಾಗಿನ ಬಂದ್ವ, ನನಗೆ ಗೊತ್ತಿರಲಿಲ್ಲ ಅಲ್ಲಿ ಬಂದ್ವಾ. ಅಲ್ಲ ಅದೇ ಅದಾವಕ್ಕೆ ಸಿಕ್ತು ಕೇಳಿವಿ ಅಕ್ಕ ರೀತಮ್ಮರ ಮನೆ ಎಲ್ಲಿರೋದು ಅಂತ ತೋರಿಸಿರೋದಕ್ಕೆ ಬಂದ್ವಿ. ಕೂತ್ಕೊಳ್ರಿ ಅಕ್ಕ ಕೂತ್ಕೊಳ್ರಿ. ಶಿವಾನಿ ನೀರು ತಗೊಂಬರಮ್ಮ. ಬಿಡಮ್ಮ ಅತ್ತ ನೀರೇನು ಬೇಡ, ಕುಡ್ದು ಬಂದ್ವಿ ಬಿಡು, ಏನು ಬೇಡ. ನಾವು ಅವಾಗಿನ ಬತ್ತೀರಾ ಅಂತ ನೋಡ್ತಿದ್ವಿ, ಬರಲಿಲ್ಲ. ನಾನು ನನ್ನ ಮಗಳು ಹಿಂಗೆ ಮತ್ತೆ ಆಡ್ತಾ ಕೂತ್ಕೊಂಡಿದ್ವಿ. ನಾವು ಹೊರಟ್ವಿ, ಅಲ್ಲಿ ಆಟನೇ ಸಿಗಲಿಲ್ಲ ಜಲ್ದಿ. ಬಸ್ಸೂ ಇಲ್ಲ ಇವತ್ತು. ಅದಕ್ಕೆ ಅತ್ತ ತಿರುಗಿ ಯಾವುದೋ ಒಂದು ಆಟ ಬಂತು, ಅದ್ರ ಬಂದ್ವಿ. ಫೋನ್ ಮಾಡಿದ್ರೆ ಕಾರ್ ಕಳಿಸ್ತಿದ್ದೆ, ಕಾರ್ ತಗೊಂಬರ ನೀವು. ಬಿಡತ್ತ ಏನೋ ಬತ್ನಾಗಿರ್ತೀರ ಅಂತೇಳಿ ಸುಮ್ಮನಾದ್ವಿ. ಇವಳ ಮಗಳು? ಇವಳೇ ಮಗಳು. ಇವರು ಚೆನ್ನಾಗಿದ್ದಾರೆ ಮನೆ ಕಡೆಗೆಲ್ಲನ. ಇವ್ರನ್ನ ಇಲ್ಲೇ ಕೊಟ್ಟಿರೋದು, ನಮ್ಮ ಅಣ್ಣನ ಮಗ್ಗೆ ಕೊಟ್ಟಿದ್ದೀವಿ. ಅವರು ನಾವು ಕೊಡಲಿಲ್ಲ ಯಾತು ಅಂತ ಹೊಟ್ಟುರ್ಕೊಂತಾರೆ. ನಾವು ಈಗ ನಾವಿದ್ರೂ ಇಲ್ದಂಗೆ ಇದೀವಿ ಅಕ್ಕ. ಇವತ್ತು ನಾವು ಕೊಟ್ಟಿಲ್ಲ ಅಂತ ಹೇಳಿ ಇವತ್ತು ಹೊಟ್ಟುರ್ಕೊಳಾರ. ಅದಕ್ಕೆ ಇವಾಗ ಸದ್ಯಕ್ಕೆ ಕೊಡೋದು ಬೇಡ ಅಂತೇಳಿ ಅದಕ್ಕೆ ಹಿಂಗೇನೋ ಪರದಾಡಿದ್ರು. ಅದಕ್ಕೆ ಸ್ವಲ್ಪ ದಿನ ಇಲ್ಲೇ ಇದ್ದಾಳೆ. ಆಮೇಲೆ ನಾನು ಸ್ವಲ್ಪ ದಿನ ಇವಂದು ಮದುವೆ ಆಗಲಿ, ಇಬ್ರಿಗೂ ಇವಳು ಬಂದಿಟ್ಟು ಕೊಟ್ಟು ಕಳಿಸ್ಬಿಡ್ತೀನಿ ಅಲ್ಲಿಗೆ. ಏನು ಅದಕ್ಕೆ ಸ್ವಲ್ಪ ದಿನ ಅದು ಗೌರ್ಮೆಂಟ್ನವರೆಲ್ಲ ಕೇಳ್ತಾರೆ ಅಂತೇಳಿ ನಾವು ಅದಕ್ಕೆ ಈಸಿಕೆ ಯಾವುದು ತೆಗ್ದಿಲ್ಲ ಅಕ್ಕ. ಒಂದಿಟ್ಟು ಮನೇನ ಮಾಡ್ಕೋಬೇಕಿಲ್ರಿ ನಮ್ಮ. ಇಲ್ಲಿ ಮನೆ ನೋಡು, ಇದು ಹಳೇ ಮನೆ ಇದ್ದಂಗೆ ಐತಮ್ಮ. ನನ್ನ ಮನೆ ಒಟ್ಟು ಸೋರುತ್ತೇನೋ ಮಳೆ ಪಳೆ ಬಂದರೆ. ಅಲ್ಲ ಮನೆ ಆದರೂ ಮಾಡ್ಕೊಬೋದಲ್ಲ, ಮನೇನೂ ಮಾಡ್ಕೊಂಬಂಗಿಲ್ವೇ? ಮನೆ ನೋಡಾಕ ನಮ್ದು ಅಲ್ಲ ಐತೆ, ಕಟ್ಸಿರೋ ಮನೆ ಹೆಂಗೈತೆ ನೋಡು. ತಡಿ ಹೋಗ್ಬೇಕಾರೆ ತೋರಿಸ್ತೀನಿ ನೋಡ್ರಿ. ಐತೆ ನಮ್ದು ಮನೆ ಎಲ್ಲ ಐತೆ. ಇವಾಗ ನಾವೇನು ಇದ್ರೆ ಎಲ್ಲ ಇದ್ರೂ ಇಲ್ದಂಗೆ ಯಾಕೆ ಇದೀವಿ ಹೇಳು? ಇದಕ್ಕೋಸ್ಕರನೇ ನಾವಿದ್ರೂ ಇಲ್ದಂಗೆ ಇದೀವಿ. ಇನ್ನೆಲ್ಲಿ ಕೊಡೋಣಪ್ಪ, ಒಂದು 2 ದಿನ ಸುಧಾರಿಸಂತ ನನ್ನ ಹೇಳಿ ಅದಕ್ಕೆ ಒಂದು 2 ದಿನ ಅಂತ ಕರ್ಕೊಂಬಂದಿದ್ದು. ನಾನು ಹಿಂಗೆ ಮದುವೆ ಪದುವೆ ಒಂದೇನೋ ಸೆಟ್ ಆದರೂ ಇರಲಿ ಅಂತೇಳಿ ಕರ್ಕೊಂಬಂದಿದ್ದೀನಿ. ಹೋಗ್ತಾಳ ಅವಳು. ಪ್ರದೀಪ್ ಬಾರಪ್ಪ. ಬಾ ನೋಡು, ನಿಮ್ಮ ಅತ್ತೇನೇನು ಇಬ್ರು ಅತ್ತೆಯರು ಬಂದವ್ರೆ. ಹೆಣ್ಣು ಕೊಡಕ್ಕೆ ಅತ್ತೆಯವರು. ಯಾವಾಗ ಬಂದ್ರಿ ಅತ್ತೆ? ಹೇಳಪ್ಪ, ಇದೇ ತಾನೇ ಬಂದ್ವಿ, ನಿಮ್ಮ ಅಮ್ಮ ಅಂತ ಮಾತಾಡ್ತಿದ್ವಿ ಬಂದು. ಎಲ್ಲಿಗೆ ಹೋಯ್ತೆ ನೀನು? ಸ್ವಲ್ಪ ಕೆಲಸ ಬ್ಯುಸಿ. ಅಲ್ಲೆಲ್ಲ ಅಮೌಂಟ್ ಎಣಿಕೆ ಇತ್ತು, ನಮ್ಮದು ಹೋಟ್ಲದೆಲ್ಲ ಲೆಕ್ಕಾಚಾರ ಇತ್ತು. ಅಮ್ಮ 15 ಲಕ್ಷ ಲಾಭ ಬಂದೈತೆ ಕಣಮ್ಮ ಈ ವಾರದಲ್ಲಿ. ಒಂದು ವಾರಕ್ಕೆ 15 ಲಕ್ಷ ಲಾಭ ಬಂದೈತೆ. ಅದಕ್ಕೆ ಅದನ್ನು ಅಲ್ಲೇ ಅವರು ನಾವು ಇದು ಅಲ್ಲಿ ನೋಡ್ಕೊಳಕ್ಕೆ ಬಿಟ್ಟಿದ್ದೀವಲ್ಲ, ಅವ್ರಿಗೆ ಇಟ್ಟು ಕಳಿಸೋಕೆ ಕೊಡಿರಿ ಅಂತ ಹೇಳಿದ್ದೀನಿ. 15 ಲಕ್ಷ ಲಾಭ ಬಂದೈತಮ್ಮ ಈ ವಾರದಲ್ಲಿ. ಅದೇ 15 ಲಕ್ಷ ಲಾಭ ಬಂದೈತಾ? ವಾಸಿಯಪ್ಪ. ಏನು ಮೊನ್ನೆ 10 ಲಕ್ಷ ಬಂದಿತ್ತು ಮೊನ್ನೆ ವಾರದಲ್ಲಿ. ಇವಾಗ 15 ಲಕ್ಷ ಬಂದೈತೆ. ಏನಂದ್ರೂ ಒಂದು ತಿಂಗಳಿಗೆ 30-40 ಲಕ್ಷ ದುಡ್ಡು ನೋಡ್ತೀರಾ ಹೇಳು?
ಅದಕ್ಕೆ ನಿಮ್ಮ ಮಾವ ನನ್ಗೇನು ಕೊಟ್ಟಿಲ್ಲ ಅಂತ ಹೇಳೋದು. ಏನೋ ಒಂದು ಕೊಳ್ತೇನು ಉಂಗ್ರ ಮಾಡಿಸ್ಕೊಂಡು ಕೊಡ್ರಿ ಅಷ್ಟೇ. 40 ಲಕ್ಷ 50 ಲಕ್ಷ ದುಡಿತಾರೆ ನಿಮ್ಮ ಅಮ್ಮವರು ಹೋಟ್ಲಲ್ಲಿ. ನೋಡಿ ನನಗೆ ಏನು ಕೊಟ್ಟಿಲ್ಲ ಅಂತಲೇ ಮುಂಚ್ಕೊಂಡಿರೋದು. ಏನಾದರೂ ಒಂದಿಷ್ಟು ಮಾಡಿಕೊಡ್ರಿ. ಮಾಡ್ಕೊಡೋಣ ಹೇಳು. ಅಮ್ಮ ತಗೊಂಬರ್ಲ 1 ಲೀಟ್ರ್ ಹಾಲು, ಕಾಫಿ ಮಾಡು ಫಸ್ಟ್ ಅವ್ರಿಗೆ. ಏ ಬಿಡಪ್ಪ, ಕಾಪಿ ಟೀ ಏನು ನಾವೇನು ಕುಡಿಯಲ್ಲ. ಹಾಲೇ ಮಾಡ್ಕೊಡಮ್ಮ. 1 ಲೋಟ ಹಾಲು ಮಾಡ್ಕೊಂಡು ಕೊಡು ಅವ್ರಿಗೆ. ಅದೇ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಿದ್ರು. ಆಮೇಲೆ ಸ್ವಲ್ಪ ಕಾಫಿ ಕುಡಿದು ಸ್ವಲ್ಪ ತಿದ್ದು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ. ಲೆಕ್ಕಾಚಾರಕ್ಕೆ ಹೋದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ನನಗೆ ಒಂದೊಂದ್ಸತಿ ಲೆಕ್ಕಾಚಾರ ಎಲ್ಲ ಅಲ್ಲಿ ಹಾಕಿರೋದು ಐಟಮ್ ಎಲ್ಲ ಲೆಕ್ಕಾಚಾರ ಮಾಡ್ತೀವಲ್ಲ ಅದೇ ಸ್ವಲ್ಪ ತಲೆ ಕೆಟ್ಟಂಗೆ ಆಗ್ಬಿಡುತ್ತೆ. ಹಂಗೆ ಮತ್ತೆ ದುಡ್ಡಿನ ವಿಷಯದಾಗೆ ಹಂಗೆ ಪಾಪ ನೋಡಿ ನಿಮ್ಮದು ನೋಡಿ ಎಲ್ಲ ಇದ್ರು ಹಿಂಗೆ ಮನೆ ಹಿಂಗೆ ಪಾಪ ಮನೆ ಇಂಥ ಮನೆಯಾಗ ಇದ್ದೀರ ಬಾಡಿಗೆ ಮನೆಯಾಗ ಅಲ್ವೇ. ಎಲ್ಲ ಇದ್ರು ಪಾಪ ನೀವು ಇಲ್ದಂಗೆ. ನಮ್ಮ ಕರ್ಕೊಂಡೋಗಿ ತೋರಿಸು ನಮ್ದು ಅಲ್ಲಿರೋದ. ಅಯ್ಯೋ ನಾವಿದ್ರ ಮನೆಗೆ ನನಗೆ ಇರೋಕ್ಕೆ ಇಷ್ಟ ಇಲ್ಲ ಯಪ್ಪ, ಈ ಮನೆಗೆ ಬರೋಕ್ಕೆ ಆಗಲ್ಲ, ಏನು ಮಾಡಲಿ. ಏನೋ ಸ್ವಲ್ಪ ದಿನ ತೋರಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಹಿಂಗೆ ಇದೀವಿ ಅಷ್ಟೇ. ನಮ್ಮ ಮನೆ ಕಟ್ಟಿರೋದು ತೋರ್ಸಮ್ಮ. ಅಯ್ಯೋ ನೀವು ಹಿಂಗೆ ಅಂತೀರಾ. ಅಯ್ಯೋ ನಮ್ಮ ಪ್ರದಿಗಂತೂ ಏನು ಕೊಡೋಕೆ ಮ್ಯಾಲೆ ಇದ್ದಾರೆ ಜನ. ಎಷ್ಟು ಜನ ಕೇಳಿದ, ಭಾಳ ಜನ ಕೇಳಿದ್ರು ನಮ್ಮ ತಮ್ಮ ಹೆಂಗೆ ಆಗಲ್ಲ ಅಂತ ಅಂದ. ಅಯ್ಯೋ ನಿಮ್ಮ ಮಣಿನ ಒಪ್ಕೊಂಡವನಿ. ನಿಮ್ಮ ಮಗಳನ್ನ ತುಂಬ ಅದೃಷ್ಟ ಮಾಡಿರಬೇಕು ನಿಮ್ಮ ಮಗಳು ನಮ್ಮ ಪ್ರದಿನ ಮದುವೆ ಆಗೋಕ್ಕೆ. ನಮ್ಮ ನೋಡಿ ಎಲ್ಲ ಐತೆ ಪಾಪ ನಿಮ್ದು. ಅಲ್ಲ ನಮ್ಮ ಇವನು ಹಂಗೆ ಹೇಳಿದ್ದು ಸಂಜಯ್. ನಿಜವಾಗ್ಲೂ ತುಂಬ ಚೆನ್ನಾಗಿದ್ದಾರೆ ಕಣಮ್ಮ. ಏನು ಮಾಡ್ತೀವಿ ಹಿಂಗೆ ಆಗಿರೋದಕ್ಕೆ ಹಿಂಗೆ ಆಗೈತೆ ಕಣ ಆಂಟಿ ಅಂತೇಳಿ ನಾವು ನಮ್ಮ ಸಂಜಯ್ ನೋಡಿರೋದಕ್ಕೆ ನಾವು ಇವಾಗ ಕೊಡ್ತಾ ಇರೋದು ಕಣಮ್ಮ. ಅವ್ನು ಹೇಳಿರೋದಕ್ಕೆ ನಾವೇನೇನು ನೋಡಿಲ್ಲ ಏನಿಲ್ಲ. ಅವ್ನು ನೋಡಿದಾನೆ, ಅವನ್ನೆಲ್ಲ ನಮ್ಮ ಚೆನ್ನಾಗಿದ್ರು ಕಣಮ್ಮ, ಹಿಂಗೆಲ್ಲ ಹಿಂಗೆ ಆಗೈತೆ ಅಂತ ಅವ್ನು ಹೇಳೇನು. ಯಾರೇನು ಹೇಳೋದು ಬೇಡ, ನಮಗೆಲ್ಲ ಅರ್ಥ ಆಗುತ್ತೆ. ಅಲ್ವೇ, ಹೋಗಿ ನೋಡ್ತೀವಿ ಮನೇನ ಎಲ್ಲಿ ಕಟ್ಟಿರೋದು. ಹೋಗ್ಬೇಕಾದ್ರೆ ಅಲ್ಲಿ ಆಸೆ ಹೋಗ್ತಿರಲ್ಲ, ಅವಾಗ ನೋಡ್ಕೊಂಡು ಹೋಗಿರಂತೆ. ಅಮ್ಮ ತೋರಿಸುತ್ತೆ ಹೇಳ್ರಿ. ನೋಡ್ಕೊಂಡು ಹೋಗಿರಂತೆ. ಎಲ್ಲ ಇದ್ದು ಕೊಟ್ಟು ಇಲ್ಲ ಅನ್ನೋ ಥರ ಅಷ್ಟೇ ನಮ್ಮ ಅಮ್ಮರಿಗೆ ಇವಾಗ. ಬಿಡು, ಆ ಜೀವನಕ್ಕಿಂತ ಈ ಜೀವನನೇ ಬೆಸ್ಟ್ ಅಂತ ಅನ್ಸುತ್ತೆ. ಅದ್ರಾಗಿದ್ದು ಇದು ನಮ್ಮ ಅಮ್ಮರಿಗೆ ಏನು ದುಡ್ಡು ಕಾಸಿಂದ ಯಾವುದೂ ಬರ ಇಲ್ಲ. ಯಪ್ಪ ಎಷ್ಟು ದುಡ್ಡು ಕಾಸು ನಮ್ಮ ಮನೆಗಂತೂ. ಗೌರ್ಮೆಂಟ್ನವರೇ ಅರ್ಧ ಹೊತ್ಕೊಂಡು ಹೋಗ್ಯವ್ರಿ ಅಕ್ಕ. ಹೌದೇನು? ಹಂಗೆ ಮತ್ತೆ ಚೆನ್ನಾಗಿದ್ರು ಸಹಿಸ್ಕೊಂಬಲ್ಲ ಕಣಮ್ಮ. ಎಲ್ಲ ಊರಾಗೂ ಇಂಥದ್ದೊಂದು ಇದ್ದೇ ಇರುತ್ತೆ. ಅಮ್ಮ ಏನಾದರೂ ತೊಗೊಂಬರ್ಬೇಕಾ? ಏನಾದರೂ ಹಣ್ಣುಗಳು ಏನಾದರೂ ಬೇಕಾ? ತರಬೇಕಾ? 1 kg ತೊಗೊಂಬರ್ತೀನಿ. ಬೇಡ ಬಿಡಪ್ಪ, ಹಂಗೆ ಇದ್ದಾವೆ. ಸೇಬು, ಕಿತ್ಳೆಹಣ್ಣು, ಬಾಳೆಹಣ್ಣು 1 kg ತಗೊಂಬರ್ತಾನಕ್ಕ. ಏನಾಗಲಿ, ನಾವು ತಿಂಬಲ್ಲ ಅಂದಂಗೆಲ್ಲ. ಅಯ್ಯೋ ನಮ್ಮ ಅಮ್ಮನೇ ಅಂತ ಇಲ್ಲಿರೋದಕ್ಕೆ ಎಷ್ಟು ಚೆನ್ನಾಗಿ ನೋಡ್ಕೊಂತಾನೆ. ತಂತಂದು ಆಗ್ತಾನೇನು ಬೇಡ. ಅಯ್ಯೋ ದುಡ್ಡು ಒಂದು ದಂಡಸ್ ಬೇಡ, ಸುಮ್ಮನಿರಪ್ಪ. ದುಡ್ಡು ಖರ್ಚು ಮಾಡಬೇಡ ಪಾಪ. ಏನು ಬೇಡ, ಬೇಕಂತ ನಾನೆಲ್ಲ ಹೇಳ್ತೀನಿ. ಅಯ್ಯೋ ಇಲ್ಲೋಳಿಲಿ ಮನೆ ರೇಷನ್ ತಂದ್ರು ಹಂಗೆ ಸಖತ್ತು ತಗೊಂಬರ್ತಾನೆ. ಏನೇ ಆಗಲಿ ನಮ್ಮ ಹುಡುಗ ಹಂಗೆ ಆತನಾಗಲಿ ಬರೋಳು ಅದೃಷ್ಟ ಮಾಡಿರಬೇಕು. ತಂತಂದು ಎಳಿತಾನೆ, ಹೆಂಗೆ ನೋಡ್ಕೊಂತಾನೆ ಗೊತ್ತೇ. ಅಯ್ಯೋ ಭಾಳ ಚೆನ್ನಾಗಿ ಮನೆಗಿಂತದಿಲ್ಲ ಅಮ್ಮಂಗಿಲ್ಲ, ಖಾಲಿ ಆಗಕ್ಕಿಲ್ಲ. ಮೊನ್ನೆ ವರಲಕ್ಷ್ಮಿ ಹಬ್ಬ ನಾವು ಸೀರೆನೇ ಕೇಳಿಲ್ಲ. ನನಗೊಂದು ಸೀರೆ, ನಮ್ಮ ಅಮ್ಮನಿಗೊಂದು ಸೀರೆ. ಬರೋಳಂತೂ ತುಂಬ ಅದೃಷ್ಟ ಮಾಡಿರ್ತಾಳೆ. ಏನಿಲ್ಲ, ಸೀರೆ ಡ್ರೆಸ್ ಮಸ್ತ ಕೊಡಿಸ್ಬಿಡ್ತಾನೆ. ತುಂಬ ಅದೃಷ್ಟ ಮಾಡ್ಯವಳು ನಿಮ್ಮ ಮಗಳು. ಅದಕ್ಕೆ ನಾವು ಇವತ್ತೊಂದು ನೋಡ್ಕೊಂಡು ಹೋಗೋಣ. ಆಮೇಲೆ ನೀವು ಯಾರನ್ನ ಬಂದು ಒಂದಿಟ್ಟು ಎಂಗೇಜ್ಮೆಂಟ್ ಮಾಡ್ಕೊಂಡು ಬರ್ರಿ ಅಂತ. ಯಾರನ್ನ ನೀವು ಒಂದು 9 ಜನ ಬಂದು ಎಂಗೇಜ್ಮೆಂಟ್ ಮಾಡ್ಕೊಂಡು ಬರ್ರಿ. ಸರಿ ಆಯ್ತು ಹೇಳು, ಬರ್ತೀವಿ. ನಾವು ಕಾರಲ್ಲೇ ಬರ್ತೀವಿ. 1-2 ಕಾರ್ ಇದಾವಲ್ಲ. ಅಯ್ಯೋ ಫ್ರೆಂಡ್ಗಳೆಲ್ಲ ಜಾಸ್ತಿ ಜನ, ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರವ್ರೆಲ್ಲನ ಬರ್ತೀವಿ ಅಂತಾರೆ. ಅದಕ್ಕೆ ಮದ್ವೆಗೆ 2 ಮಂತ್ ಸುಮ್ಮನಿರಪ್ಪ ಅಂತ ಹೇಳಿದೀವಿ. ನಮ್ಮ ಹುಡುಗನ ಫ್ರೆಂಡ್ಗಳು ಭಾಳ ಜನ, ತುಂಬ ಜನಕ್ಕೆ ಅವ್ನು ಇಲ್ಲೋಡು ಎಷ್ಟು ದೊಡ್ಡ ಸಹಾಯ ಮಾಡಿದ್ದಾನೆ. ಎಷ್ಟು ಫ್ರೆಂಡ್ಗಳಿಗೆ ಕಳ್ಕೊಂಡವನು. ಭಾಳ ದುಡ್ಡು ಕಳ್ಕೊಂಡವನೆ. ಹಂಗೆ ನಮ್ಮ ಸಂಜಯ್ನ ಹೇಳ್ತಿದ್ದ, ನನಗೂ ಕೊಟ್ಟಿದ್ದ ಅವಾಗ ಅಂತೇಳಿ. ಸರಿ, ಹಂಗೆ ಒಳ್ಳೆಯವ್ರಿಗೆ ಒಳ್ಳೇದಾಗೆ ಆಗುತ್ತೆ. ಅವ್ರದ್ದೆಲ್ಲಮ್ಮ ಇರೋದು ಮನೆ, ಅವ್ರದ್ದೆಲ್ಲ ಆ ಕಡೆ ಕೈತೆ ಹೇಳು. ಅವ್ರದ್ದೇನಷ್ಟು ಇದ್ರಾಗಿಲ್ಲ ಅಲ್ಲ, ಐತೆ. ಅವ್ರದ್ದೇನು ಮನೆ ಒಂದು ಬಿಟ್ರೆ ಇನ್ನೇನು ಮಾಡಿಲ್ಲ. ಅವ್ರದ್ದೇನು ಆಸ್ತಿ ಬೇರೆ ಏನಿಲ್ಲ. ನಮ್ಮದು ಹೋಟೆಲ್ದಾಗೆ ಬರುತ್ತೆ 40-50 ಲಕ್ಷ. ಅವ್ರದ್ದು ಆದಾಯ ಬರೋ ಅಂಥದ್ದು ಯಾವುದೂ ಇಲ್ಲ. ಬರೀ ಈಗ ದುಡ್ದು ಮನೆ ಒಂದು ಕಟ್ಟವ್ರೆ. ಮನೆಗೆ ಸೇನೆ ಬಂಡವಾಳ ಹಾಕ್ಬಾರ್ದು ಕಣಮ್ಮ. ಅವರು ಮನೆ ಚೆನ್ನಾಗಿ ಕಟ್ಟವ್ರ. ಅಂದರೆ ಅವ್ರು ಹಂಗೆ ಮಾಡ್ಕೊಂಡವ್ರೆ. ನಾವು ಆದಾಯ ಬರೋ ಅಂಥದಕ್ಕೆ ಹಾಕಿದೀವಿ. ನಮ್ಮದು ಅದಕ್ಕೇ ಚೆನ್ನಾಗೈತೆ ಮನೆ. ನೋಡಿರಂತ ಹೇಳಿ ಹೋಗ್ಬೇಕಾದ್ರೆ ಏನು ಮಾಡೋದಪ್ಪ, ನಾವು ಸುಳ್ಳು ಹೇಳೋಂಥ ಪರಿಸ್ಥಿತಿ ಹೇಳ್ತಾ ಇದ್ದೀವಿ. ಹೆಂಗೋ ನಮ್ಮ ಮಗನಿಗೆ ಮದುವೆ ಆದರೆ ಸಾಕಾಗೈತೆ, ಅದೇ ಬೇಕಾಗಿರೋದು. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.